ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವಾಗ ಏನು ತಮ್ಮನೇಲಿ ನೋಡಿ ಬಂದಿದ್ದೀರಾ ಅಬೌಟ್ ಸೆಕೆಂಡ್ PUC ರಿಸಲ್ಟ್, ಡೇಟ್ ಆ್ಯಂಡ್ ಟೈಮು ಮತ್ತು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅಂತ ಏನು ನೋಡ್ತಿದ್ದೀರಾ. ಹೌದು, ನಿಜವಾಗ್ಲೂ ಕೂಡ ಗ್ರೇಸ್ ಮಾರ್ಕ್ಸು ಕೂಡ ಬಂದೈತೆ, ಯಾವ ಸಬ್ಜೆಕ್ಟ್ಗೆ ಬಂದೈತೆ ಆ್ಯಂಡ್ ಎಷ್ಟು ಮಾರ್ಕ್ಸ್ ಬಂದೈತೆ ಮತ್ತು ರಿಸಲ್ಟ್, ಡೇಟ್ ಆ್ಯಂಡ್ ಟೈಮ್ ಬಗ್ಗೆ ಕೂಡ ಹೇಳ್ಕೊಡ್ತೀನಿ. ನೋಡಿ, ನೀವು ಭಾಳಷ್ಟು ಕೂಡ ಯೂಟ್ಯೂಬ್ ಕಡೆ ಸರ್ಚ್ ಮಾಡ್ತಿದ್ದೀರಾ, ಬಟ್ ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಎಲ್ಲೂ ಕೂಡ ಸಿಗ್ತಿಲ್ಲ. ಈವನ್ ನಮ್ಮ ಚಾನಲ್ ಕೂಡ ನಿಮಗೆ ರಿಸಲ್ಟ್, ಡೇಟ್, ಟೈಮ್ ಕೂಡ ಅಫಿಷಿಯಲಾಗಿ ಸಿಗಲ್ಲ. ಯಾಕಂತಂದ್ರೆ ಜಸ್ಟ್ ಎಕ್ಸ್ಪೆಕ್ಟೇಷನ್ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಸೊ ಇವಾಗ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮೊದಲು ಮಾತಾಡ್ಬಿಡ್ತೀನಿ. ನೋಡಿ, ಯಾರೆಲ್ಲ ಈಗ ಕೆಮಿಸ್ಟ್ರಿ ಬರ್ದಿದ್ರೋ ಅವ್ರದ್ದು 7ನೇ ಕ್ವಶನ್. ಓಕೆ, 7ನೇ ಕ್ವಶನ್ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಏನಿದೆ, 1 ಮಾರ್ಕ್ಸ್. ಓಕೆ, ಅಂದರೆ 1 ಮಾರ್ಕ್ಸ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಬರ್ತದೆ. ಮತ್ತು ರಿಮೈನಿಂಗ್ ಯಾವುದೇ ರೀತಿ ಸ್ಟೂಡೆಂಟ್ಸ್ಗೆ ಯಾವುದೇ ಒಂದು ಆರ್ಟ್ಸು, ಕಾಮರ್ಸು, ಸೈನ್ಸ್ ಮತ್ತು ಆ ಸಬ್ಜೆಕ್ಟು ಅದು ಒಂದು ಬಿಟ್ಟರೆ ಮತ್ತು ಗ್ರೇಸ್ ಮಾರ್ಕ್ಸ್ ಬರಲ್ಲ. ವರ್ಷನೂ ಕೂಡ ಏನಪ್ಪ ಆಗ್ತಿತ್ತು ಅಂದರೆ ಏನಾದರೂ ಕ್ವಶನ್ ಪೇಪರ್ ಒಂಥರ ಏನಾದರೂ ಟಫ್ ಬಂದುಬಿಟ್ಟನೋ ಅಥವಾ ಔಟ್ ಆಫ್ ಸಿಲೆಬಸ್ ಬಂದುಬಿಟ್ಟನೋ ಏನೋ ಸ್ವಲ್ಪ ಮಾರ್ಕ್ಸ್ಗಳು ಗ್ರೇಸ್ ಮಾರ್ಕ್ಸ್ ಬರ್ತಾಯಿತ್ತು. ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾಯಿತ್ತು, ಕೌಂಟ್ ಟೈಮು ಇಳಿತಾನೂ ಇತ್ತು. ಬಟ್ ಈ ಟೈಮ್ ಏನಪ್ಪ ಆಗಿದೆ ಅಂದರೆ ಗ್ರೇಸ್ ಮಾರ್ಕ್ಸ್ ಬಂದಿಲ್ಲ. ಯಾಕಂದರೆ ಎಕ್ಸಾಮಿನೇಷನ್ ಚೆನ್ನಾಗಿ ನಡೆದಿದೆ, ಯಾವುದೇ ರೀತಿಯಾಗಿ ಕ್ವಶನ್ ಪೇಪರ್ ಯಾವ ರೀತಿ ತೆಗಿಬೇಕೋ ಅದೇ ರೀತಿಯಾಗಿ ಕ್ವಶನ್ ಪೇಪರ್ ಕೂಡ ಬಂದತ್ತ. ಸೊ ಇದೊಂದು ರೀಸನ್ ಇಟ್ಕೊಂಡು ಯಾವುದೇ ರೀತಿಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರೋದಿಲ್ಲ, ಅದೊಂದು ಬಿಟ್ಟರೆ. ಓಕೆ, ಇವಾಗ ಮೇನ್ ಬಂದುಬಿಟ್ಟು ಈ ವಿಡಿಯೋದು ಹುಡುಗರು ಕ್ಲಿಕ್ ಮಾಡ್ಕೊಂಡಿದ್ದು ರಿಸಲ್ಟ್ಗೋಸ್ಕರ. ಓಕೆ, ಈಗ ಬಹಳಷ್ಟು ಹುಡುಗರು ಹೇಳ್ತಾಯಿದ್ರು April 5. ಓಕೆ, April 5 ರಿಸಲ್ಟ್ ಬರ್ತಾಯಿದ್ದೆಲ್ಲ ಬರ್ತಾರಂತಂದ್ರು. ಸೊ ನೋಡಿ, ಯಾವುದೇ ರೀತಿಯಾಗಿ ನಾಳೆ ರಿಸಲ್ಟ್ ಬರಲ್ಲ. ಯಾಕಂತಂದರೆ ನಾಳೆ ಬರೋದಿತ್ತಂದರೆ ಇವತ್ತೇ ಪ್ರೆಸ್ ಮೀಟ್ ನಡಿಬೇಕಿತ್ತು. ಬಟ್ ಇವತ್ತು ಯಾವುದೇ ರೀತಿ ಆಗಿಲ್ಲ. ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದ್ದೆ ಇವತ್ತು ಅಂತ ಹೇಳ್ತಿದ್ದಾರೆ ಕೆಲವೊಂದು ಕಡೆ. ಓಕೆ, ಸೊ ಹಂಗಾಗಿ ವರ್ಷನೂ ಕೂಡ ನೋಡ್ದಂಗೆ ಹೋದ ವರ್ಷನೂ ಕೂಡ ನಿಮಗೆ April 10ಗೆ ಬಂದಿತ್ತು, ಆ ವರ್ಷ ಬಂದರೆ April 20 ಬಂದಿತ್ತು. ಸೊ ಹಂಗಾಗಿ April 2nd ವೀಕ್ನೇ ಚೂಸ್ ಮಾಡ್ಕೊತಾರೆ ಬೆಟರ್. ಈಗ ನೋಡಪ್ಪ ಅಂದರೆ ಈಗ April 8ಗೆ ಬರ್ಬೋದು ಅಥವಾ 11, 2 ಡೇಟ್ ಅಂದರೆ ಭಾಳಷ್ಟು ಕಡೆ ಓಡಾಡ್ತಿದ್ದಾವೆ. ಟೈಮಿಗೆ ಬಂದುಬಿಟ್ಟು ನೋಡಿ, ಬೆಳಗ್ಗೆ 10 ಗಂಟೆ ನಂತರ ಯಾವಾಗಲೂ ಪಬ್ಲಿಷ್ ಮಾಡ್ತಾರೆ. 10 ಗಂಟೆ ಬಿಟ್ಟ ತಕ್ಷಣ ಸ್ವಲ್ಪ ಸರ್ವರ್ ಡೌನ್ ಆಗ್ತದೆ. 1 ಅವರ್ ಬಿಟ್ಬಿಟ್ಟು ಆರಾಮ್ ಫ್ರೀ ಆಗುತ್ತೆ. ಸೊ ಇಲ್ಲಿವರೆಗೂ ಕೂಡ ವೇಟ್ ಮಾಡಿರ್ತಾರಂತ 1 ಹಾಫ್ ಆನ್ ಅವರ್ 1 ಅವರ್ ಕಾದ್ಬಿಟ್ಟು ಆರಾಮ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೊರಿ. ಆ ಟೈಮ್ ಒಳಗೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಆ VPN ಆ ಆ್ಯಪ್ ಡೌನ್ ಮಾಡ್ಕೊಂಡು ಸುಮ್ಮನೆ ನಿಮಗೆ ವೈರಸ್ ಮೂಲ ಮಾಡ್ಕೊಂಡ್ರೆ ಅದನ್ನೆಲ್ಲ ಬಿಟ್ಟಾಕಿ ರಿಸಲ್ಟ್ ಬಿಟ್ಟಾದ ತಕ್ಷಣ ನಿಮ್ಗಂತರೂ ಏನಾದರೂ ಡೇಟ್ ಕನ್ಫರ್ಮೇಷನ್ ಅಂತಂದ್ರೆ ವಾಟ್ಸಪ್ ಚಾನಲ್ ಅಂತೂ ತಿಳಿಸ್ತೀನಿ. ಸದ್ಯಕ್ಕೆ ನಿಮಗೆ ಯಾವುದೇ ರೀತಿಯಾಗಿ ಡೇಟ್ ಕನ್ಫರ್ಮೇಷನ್ ಇಲ್ಲ. ಓಕೆ, ಬಟ್ ಓಡಾಡ್ತಿರೋದೇನಪ್ಪ ಅಂದರೆ April 8 ಮತ್ತು 11 ಅಂತ ಹೇಳ್ತಿದ್ದಾರೆ. ಸೊ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳ್ಬೇಕಾಗಿತ್ತು, 1 ಮಾರ್ಕ್ಸ್ ಬರ್ತಾಯಿದೆ. ಅದಷ್ಟೇ ಬಿಟ್ಟರೆ ಯಾವುದೇ ರೀತಿಯಾಗಿ ಗ್ರೇಸ್ ಮಾರ್ಕ್ಸು ಕೂಡ ಯಾವ ಒಂದು ಕೋರ್ಸ್ಗೂ ಅಂದರೆ ಯಾವುದೇ ರೀತಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರಿಗೂ ಕೂಡ ಇಲ್ಲ. ಓಕೆ, ಸರಿ. ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತಿರ್ತೀನಿ. ಆ್ಯಂಡ್ ಸ್ಟೂಡೆಂಟ್ಸ್ ಸೆಕೆಂಡ್ PUC ನಿಮಗೆ ಮುಂದೆ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಆಯಿತು. ನಿಮ್ಗೆ ಏನಾದರೂ ಕೆಲವೊಂದು ಸೈನ್ಸ್ ಹುಡುಗರು KC ಆ್ಯಂಡ್ ನೀಟ್ ಕೌನ್ಸಿಲಿಂಗ್ ಬೇಕಂತಂದರೆ ಫ್ರೀಯಾಗಿ ನಮ್ಮ ಒಂದು ಗ್ರೂಪ್ಗಳಲ್ಲಿ ವಾಟ್ಸಪ್ ಚಾನಲ್ ಸಿಗ್ತಾ ಇರ್ತವೆ, ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.